ಸತ್ಯವೇದ ವಾಕ್ಯ ಓದಿರ್ತಕ್ಕಂಥ ಭಾಗಕ್ಕೆ ಆಧಾರಿತವಾಗಿರ್ತಕ್ಕಂಥದ್ದು ದೇವರು ನಮ್ಮ ಮೇಲೆ ತೋರಿಸಿರ್ತಕ್ಕಂಥ ಅನೇಕ ಆಶೀರ್ವಾದ ಕೃಪೆ ಅವುಗಳೆಲ್ಲವನ್ನು ನಾನು ಜ್ಞಾಪಕ ಮಾಡ್ತೇನೆ. ಈ ಸಂದರ್ಭದಲ್ಲಿ ದೇವರ ವಾಕ್ಯದ ಕಡೆಗೆ ಇವತ್ತಿನ ಶೀರ್ಷಿಕೆ ಬಿಡುಗಡೆ. ದೇವರು ನಮ್ಮನ್ನು ಯಾವ ರೀತಿಯಿಂದ ಬಿಡುಗಡೆ ಮಾಡಿದ್ದಾನೆ ಅಂತ, ಆ ಬಿಡುಗಡೆಗಾಗಿ ಕೆಲವು ಸತ್ಯಾಂಶಗಳನ್ನು ಸತ್ಯವೇದ ಆಧಾರಿತವಾಗಿ ತಿಳಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡೋಣ. ಬೇಜಾರಾಗಬೇಡ್ರಿ, ಆದಷ್ಟು ಜಲ್ದಿ ಮುಗಿಸ್ಲಿಕ್ಕೆ ಒಂದು 15 ನಿಮಿಷದಲ್ಲಿ ನಾನು ನಿಮ್ಮನ್ನು ಬಿಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ದೇವರ ಕಡೆಗೆ ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಸಮರ್ಪಿಸುವ ಹಾಗೆ ಭಕ್ತಿ ಭಾವದಿಂದ ನಮ್ಮ ಶಿರಗಳನ್ನು ಬಾಗಿ ದೇವರನ್ನು ನಮ್ಮ ಹೃದಯಕ್ಕೆ ಆಹ್ವಾನಿಸುವ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ನಿನ್ನ ಧ್ವನಿ ಕೇಳದೇನೆ, ಇರಲಿಷ್ಟವೇ ನಾನು ಕೇಳುತ್ತಾ ಇರೇ, ನನಗೇನು ಪ್ರಿಯ ರಕ್ಷಕನೇ, ನಮ್ಮನ್ನು ಆಶೀರ್ವದಿಸು. ಏಕಾಂತರದಲ್ಲಿ ನಮ್ಮನ್ನು ಬಲಪಡಿಸೆಂದು ಕರ್ತನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಗೆ, ಆಮೆನ್. ದೇವರು ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡಿದ್ದಾನೆ. ಕ್ರೈಸ್ತರಾಗಿ ಇರಬೇಕಾದ್ರೆ ಕೆಲವು ಅರ್ಹತೆಗಳು ನಮಗೆ ಬೇಕು. ಹಿಂದೂಗಳನ್ನು ನಾವು ಪರಿವರ್ತನೆಗೊಳಿಸಿ ಅವರನ್ನು ನಮ್ಮ ಆಲಯಕ್ಕೆ, ನಮ್ಮ ಸಭೆಗೆ ಸಭಿಕರನ್ನಾಗಿ, ಸದಸ್ಯರನ್ನಾಗಿ ಮಾಡಿಕೊಳ್ಬೇಕಾದ್ರೆ ಕೆಲವು ಕಟ್ಟಳೆಗಳನ್ನು ನಾವು ಹೇಳ್ತೇವೆ. ಮೊದಲಿಗೆ ಯಾವುದೂ ಇರಲಿಲ್ಲ, ಕಟ್ಟಳೆಗಳು ಇರಲಿಲ್ಲ ಮೊದಲು. ಈಗೀಗ ಏನು ಮಾಡಿದೆ ಅಂದರೆ ಈ ಕಾನೂನು ನಮ್ಮನ್ನು ಟೈಟ್ ಮಾಡ್ತಾ ಇದೆ. ಅದಕ್ಕಾಗಿ ನಾವು ಕೇಳ್ತೇವೆ ಏನಂತಂದರೆ, ಯಾರು ಹಿಂದೂಗಳಿಂದ ಪರಿವರ್ತನೆ ಆಗ್ತಿರೋ ಅವರಿಗೆ ಒಂದು $100 ಬಾಂಡ್ ಕೇಳ್ತೇವೆ. ಅವರು ಆ ಬಾಂಡಿನ ಮೇಲೆ ನಾನು ಸ್ವಇಚ್ಛೆಯಿಂದ ದೇವರ ಒಂದು ಕ್ರೈಸ್ತತ್ವಕ್ಕೆ ಪರಿವರ್ತನೆ ಆಗ್ತಾ ಇದ್ದೇನೆ ಅಂತೇಳಿ, ಅದಾದ ನಂತರ ದೀಕ್ಷೆಯ ಮೂಲಕವಾಗಿ ಅವರನ್ನು ಏನು ಮಾಡ್ತೀವಿ ಅಂದರೆ ಕ್ರೈಸ್ತ ಸಭಿಕರನ್ನಾಗಿ ನಾವು ಸ್ವೀಕರಿಸ್ತೇವೆ. ಆ ನಂತರ ಯೌವನಕ್ಕೆ ಬಂದಾಗ ಪೂರ್ಣಾಂಗ ಅಂತೇಳಿ ಮಾಡ್ತೇವೆ. ಸಭೆಗೆ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿತ್ವ, ಪರಿಪೂರ್ಣವಾಗಿರ್ತಕ್ಕಂಥ ಸದಸ್ಯತ್ವ ನಿಮಗೆ ಸಿಕ್ಕಿದೆ ಅಂತೇಳಿ ಆ ರೀತಿಯಿಂದ ಮಾಡ್ತೇವೆ. ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ದೇವರ ಕ್ರೈಸ್ತರ ಕಾನೂನುಗಳಿಗೆ ನಾವು ಒಳಪಟ್ಟವರಾಗಿರ್ತೇವೆ. ಇಲ್ಲಿ ನಾವು ಅನೇಕ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ತೇವೆ. ಹೊಸದಾಗಿರ್ತಕ್ಕಂಥ ಕ್ರೈಸ್ತರು ಏನು ಮಾಡ್ತಾನೆ ಅಂದರೆ ಹೆಚ್ಚಾಗಿ ಆಸಕ್ತಿ ತೋರಿಸ್ತಾನೆ. ಅದೇ ಆಗಲೇ ತಾನೇ ಕ್ರೈಸ್ತನಾಗಿರ್ತಾನೆ, ಅದೇ ಆಗಲೇ ತಾನೇ ದೀಕ್ಷೆ ಹೊಂದಿರ್ತಾನೆ, ಆರಾಧನೆಗೆ ಬರ್ತಾನೆ, ನಿಜವಾದ ಭಕ್ತಿ ತೋರಿಸ್ತಾನೆ, ದೇವರಿಗೂ ಆತನಿಗೆ ಸಂಪರ್ಕ ಬೆಳೀತದೆ. ಬೆಳೆದ ನಂತರ ಆತನು ಅನೇಕ ಅದ್ಭುತಗಳನ್ನು ತನ್ನ ಜೀವಿತದಲ್ಲಿ ಕಾಣ್ತಾನೆ. ಅವನ ಜೀವಿತನೇ ಬದಲಾಗ್ತದೆ. ಇಂದಿನ ಮೂಢತನ ಎಲ್ಲ ಹೋಗಿಬಿಡ್ತದೆ. ಈಗಿನ ಪರಿಶುದ್ಧ ವೈಜ್ಞಾನಿಕವಾಗಿರ್ತಕ್ಕಂಥ ಲೋಕದಲ್ಲಿ ಆತನು ತೇಲ್ತಾ ಹೋಗ್ತಾನೆ. ಅಂತಹ ಸಂದರ್ಭದಲ್ಲಿ ಆತನಿಗೆ ಅನೇಕ ಆಶೀರ್ವಾದಗಳು ದೇವರಿಂದ ದೊರೆತಾಗ ಆತನು ಸಂತೋಷವಾಗ್ತಾನೆ ನಿಜಕ್ಕೂ. ಯಾಕೆಂದರೆ ಆತನು ಮೊದಲಿಗೆ ತೋರಿಸ್ತಕ್ಕಂಥ ಆ ಪವಿತ್ರವಾದ ಭಕ್ತಿ. ಅದಾದ ನಂತರ ಯಥಾ ಪ್ರಕಾರವಾಗಿ ಅದೇನಂತೀವಲ್ಲ, ಕೊಡಲಿ ನಾಚಿಗೆತ್ತು ಇದು ಮಂಡಾಯಿತು ಅಂತನ್ನಂಥ ಪರಿಸ್ಥಿತಿ ನಮಗೆ ಈಗ ಒದಗಿದೆ. ಆದರೆ ಇಲ್ಲಿ ದೇವರು ಒಂದೊಂದು ರೀತಿಯಿಂದ ನಮ್ಮನ್ನು ಏನು ಮಾಡ್ತಾನೆ ಅಂತಂದರೆ, ಕ್ರೈಸ್ತತ್ವ ಸ್ವೀಕರಿಸಿದ ನಂತರ ಅನೇಕರನ್ನು ಪಾಪದಿಂದ ಬಿಡುಗಡೆ ಮಾಡ್ತಾನೆ. ಈ ಲೋಕದಲ್ಲಿ ಅನೇಕ ಥರದ ಬಿಡುಗಡೆಗಳುಂಟು, ಹೌದಲ್ಲ? ಅನೇಕರು ಸಾಲಗಾರರು ನಾವು ಇದ್ದಿರ್ಬೋದು, ಅನೇಕರು ಇನ್ನೊಬ್ಬರ ಅಧೀನತ್ವದಲ್ಲಿ ನಾವು ಜೀವಿಸ್ತಾ ಇರ್ಬೋದು. ನಮಗೆ ಗೊತ್ತಿಲ್ಲ ಯಾರ ಅಧೀನದಲ್ಲಿ ನಾವು ಇದ್ದೀವಿ ಅಂತೇಳಿ, ಯಾಕಂದರೆ ಅದರ ಬಗ್ಗೆ ಹೆಚ್ಚಿನ ಒತ್ತು ಕೊಡೋದಿಲ್ಲ. ಎಷ್ಟೊಂದು ಜನರು ಹಿರಿಯ ಕುಲದವರ ಅಧೀನದಲ್ಲಿದ್ದೇವೆ, ಅವ್ರ ಮಾತು ಚಾಚು ತಪ್ಪದೆ ಕೇಳ್ತೇವೆ ನಾವು, ಹೌದಾ? ನಿಜಕ್ಕೂ ಆ ರೀತಿಯಿಂದ ಈ ಲೋಕದಲ್ಲಿ ನಡೀತದೆ. ಇನ್ನೂ ಅನೇಕರು ಏನು ಮಾಡ್ತಾರೆ ಅಂತಂದರೆ ನಮಗೆ ಸಾಲ ಕೊಟ್ಟು ಅಧೀನತ್ವ ಮಾಡ್ತಾರೆ. ಹೇಳಿದಂಗೆ ಕೇಳಬೇಕು, ಇಲ್ಲ ಅಂತಂದರೆ ಸಾಲ ವಸೂಲಿ ಮಾಡ್ತೀನಿ ನಾನಂತ. ಒಂದಿಲ್ಲ ಒಂದು ಬಂಧನದಲ್ಲಿ ನಮ್ಮ ಜೀವಿತ ಸಿಕ್ಕಾಕ್ಕೊಂಡಿದೆ. ಈ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಜೀವನಕ್ಕೆ ನಾವು ಯಾವ ರೀತಿಯಿಂದ ಬಿಡುಗಡೆ ಹೊಂದಬೇಕಾಗಿದೆ? ಈ ಲೋಕದಲ್ಲಿ ಲೌಕಿಕವಾಗಿರ್ತಕ್ಕಂಥ ಸಾಲ, ರೋಗ, ಚಟ ಮತ್ತು ಇನ್ನೂ ಅನೇಕ ನಮ್ಮ ನಡೆ ನುಡುಗಳಿಂದ ನಾವೇನು ಮಾಡಿದ್ದೀವಿ ಅಂದರೆ ಬಂಧಿತವಾಗಿವೆ, ಹಿಡ್ಕೊಂಡ್ಬಿಟ್ಟಿದೆ. ಅದು ನಮ್ಮನ್ನು ಎಕ್ಕಡಿಗೆ ಬಿಡೋಂಗಿಲ್ಲ. ನೀನು ಎಷ್ಟೇ ಪ್ರಯತ್ನ ಪಡು, ಆ ಕೆಟ್ಟತನದಿಂದ ನಾನು ದೂರ ಇರ್ತೀನಿ ಅಂದರೆ ಬಿಡಲ್ಲ, ಮತ್ತೆ ಜಗ್ತದೆ.
ಮತ್ತೆ ಅಲ್ಲಿಗೆ ಹೋಗಬೇಕು, ನಮ್ಮ ಜೀವಿತ ಹಾಳಾಗಿ ಹೋಗ್ತದೆ. ಆದರೆ ಸತ್ಯವೇದದಲ್ಲಿ ಇವತ್ತು ನಾನು ಜ್ಞಾಪಕ ಮಾಡ್ತೇನೆ ಏನಂತಂದರೆ, ಆ ಬಿಡುಗಡೆ ಯಾರ ಮುಖಾಂತರ ಹೇಗೆ ಬರ್ತದೆ, ಪಡೆದುಕೊಂಡಿರ್ತಕ್ಕಂಥ ಜೀವಿತ ಹೇಗಿರ್ತದೆ ಅಂತ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾಕಂತಂದರೆ ಕ್ರೈಸ್ತತ್ವ ಹೊಂದಿದಾಗಲೇ ನಾವು ಅನೇಕರು ದಾಸತ್ವದಿಂದ ಬಿಡುಗಡೆ ಹೊಂದಿದ್ದೇವೆ. ಹಿರಿಯ ಕುಲದವರ ಕಡೆಯಿಂದ ನಾವೇನು ಜೀತ ಪದ್ಧತಿಯಿಂದ ಮುಕ್ತಿ ಹೊಂದಿದ್ದೇವೆ, ಅಲ್ಲಿ ಒಂದು ಬಿಡುಗಡೆ ಆಯಿತು. ಸಾಲಗಾರರಿಂದ ಮುಕ್ತಿ ಹೊಂದಿದ್ದೇವೆ, ನಮ್ಮ ಜೀವಿತ ಸುಧಾರಣೆ ಆಯಿತು. ಇನ್ನೂ ಅನೇಕ ರೀತಿಯಿಂದ ಇರ್ತಕ್ಕಂಥ ಇಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾನೆ ಅಂತಂದರೆ, ಲೌಕಿಕವಾಗಿರ್ತಕ್ಕಂಥ ಎಲ್ಲ ದೆಸೆಯಿಂದ ಬರ್ತಕ್ಕಂಥ ಬಿಡುಗಡೆಯನ್ನು ನೀವು ಹೊಂದಿದ್ದೀರಿ. ಆದರೆ ಇನ್ನೂ ಒಂದು ಯಾವಾಗಲೂ ಅರೆಸ್ಟ್ ಇದೆ. ಯಾವುದು? ಅದು ನಿಮ್ಮ ಆತ್ಮ ಅಂತೇಳಿ. ಆ ಆತ್ಮಕ್ಕೆ ಬಿಡುಗಡೆನೇ ಇರಲಿಲ್ಲ. ಇಲ್ಲಿ ಕೊಡ್ಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ. ಸಾಲದಿಂದ ಮುಕ್ತಿ ಕೊಡ್ಬೋದು, ರೋಗದಿಂದ ಮುಕ್ತಿ ಕೊಡ್ಬೋದು. ಈ ಲೋಕದ ವೈದ್ಯರು ಒಂದೊಂದು ಸಲ ಏನಾಗಿಬಿಡ್ತದೆ ಅಂದರೆ, ವೈದ್ಯರಿಗೆ ಮೀರಿರ್ತಕ್ಕಂಥದ್ದು, ವೈದ್ಯರಿಗೆ ಆಗದೆ ಮರಣವನ್ನು ಅಪ್ಪಿರ್ತಕ್ಕಂಥದ್ದು. ಯಾಕಂತಂದರೆ ಇಂಥ ಸನ್ನಿವೇಶದ ಬಿಡುಗಡೆಗಳು ಲೋಕದಲ್ಲಿ ನಾವು ಅನೇಕ ಕಂಡರೂ ಕೂಡ ಇನ್ನೊಂದು ಆತ್ಮವನ್ನು ಬಂಧಿಸಿಬಿಟ್ಟಿದ್ದಾನೆ. ಆ ಬಂಧನ ಯಾವುದು ಅಂತಂದರೆ, ಸೈತಾನನು ನಮ್ಮ ಮನಸ್ಸು, ನಮ್ಮ ಆತ್ಮವನ್ನು ಬಂಧಿಸಿದ್ದಾನೆ. ಆದರೆ ಅದು ಎಲ್ಲಿಂದ ಬರಬೇಕಾಗಿದೆ? ಅದನ್ನು ಯಾರು ಬಿಡುಗಡೆ ಮಾಡ್ತಾರೆ? ಅದು ಒಂದು ಪ್ರಶ್ನೆ ನಮಗೆ. ಹೌದು, ಬಿಡುಗಡೆ ಆಗಲಿಕ್ಕೆ ಸಾಧ್ಯ. ದೇವರು ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಯಾವುದ್ರ ಮುಖಾಂತರ ಬಿಡ್ತಾನೆ ಅಂತೇಳಿ ಒಂದು ವಾಕ್ಯ ಜ್ಞಾಪಕ ಮಾಡ್ತೇನೆ ನಿಮಗೆ. ಯೋಹಾನ 8:36 ನೋಡೋಣ. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಈ ರೀತಿಯಿಂದ ಬಿಡುಗಡೆ ನಾವು ಯಾರಾದರೂ ಹೊಂದಿದವರು ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಖುಷಿ ಪಡ್ರಿ, ಎತ್ತಿ ತೋರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ಇಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂತಂದರೆ, ಲೋಕದಲ್ಲಿರ್ತಕ್ಕಂಥ ಎಲ್ಲ ಬಂಧನಗಳಿಂದ ನಾವು ಬಿಡುಗಡೆ ಹೊಂದಿದರೂ ಕೂಡ ನಮ್ಮ ಆತ್ಮನು ಇನ್ನೂ ಏನಿದ್ದಾನೆ ಅಂತಂದರೆ ಬಂಧನದಲ್ಲಿದ್ದಾನೆ. ಅದನ್ನು ಬಿಡಿಸ್ತಕ್ಕಂಥವ್ರು ಯಾರು ಅಂತಂದಾಗ, ನಮ್ಮನ್ನು ನಾವು ದೇವರಿಗೆ ಮೊರೆ ಇಟ್ಟಾಗ ಅದರ ಆ ಬಂಧನದಿಂದ ನಾವು ಬಿಡುಗಡೆ ಆಗ್ಬೋದು. ನಾವು ಖುಷಿಯಾಗಿ ಹೇಳ್ತಕ್ಕಂಥ ದಿವಸಗಳನ್ನು ನೀವು ಎದುರು ನೋಡಬೇಕು. ಹೌದು, ನಾನು ಆ ಆತ್ಮದಿಂದ ನಾನು ಬಿಡುಗಡೆ ಹೊಂದಿದ್ದೇನೆ. ಸೈತಾನನ ಒಂದು ಕ್ರಿಯೆಯಿಂದ ನಾನು ಬಿಡುಗಡೆ ಹೊಂದಿದ್ದೇನೆ. ದೇವರ ಆತ್ಮವು ನನ್ನ ಹತ್ರ ಇದೆ. ಯಾಕೆ ಅಂತಂದರೆ, ಈ ಲೋಕದ ಪಾಪಗಳಿಂದ ಬಿಡುಗಡೆ ಹೊಂದಿದವರಾಗಿರ್ತಕ್ಕಂಥ ನಾವು, ಪಾಪ ನಮ್ಮ ದೇಹದ ಮುಖಾಂತರವಾಗಿ ಪಾಪ ಆಗ್ತದೆ. ಇಲ್ಲಿ ಪಾಪ ಬಿಡುಗಡೆ ಆಗ್ತದೆ. ಆದರೆ ನೀನು ದೇವರ ಸನ್ನಿಧಿಗೆ ಸೇರಬೇಕಾಗಿದೆ. ನಿನ್ನ ಜೀವಿತ ಪರಲೋಕದಲ್ಲಿ ನಾವು ಸಂಭ್ರಮಿಸಬೇಕಾಗಿದೆ. ಅಂದರೆ ನಿನ್ನ ಆತ್ಮ ಸೈತಾನನಿಂದ ಬಿಡುಗಡೆ ಹೊಂದಬೇಕಾಗಿದೆ. ಅದನ್ನು ಬಿಡುಗಡೆ ಮಾಡತಕ್ಕಂಥವ್ರು ಯಾರು? ಮಗನು ನಿನ್ನನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗ್ತದೆ. ಅದು ಯಾರು ನಿಜವಾಗಿ ಬಿಡುಗಡೆ ಹೊಂದಿದ್ದೀವಿ ಅಂತಂದರೆ, ಈ ಲೋಕದ ಕಷ್ಟಗಳು ಅಲ್ಪವೇ ಸರಿ, ಅನುಭವಿಸ್ತೀರಿ ನೀವು. ಈ ಲೋಕದಲ್ಲಿ ಬಂದ ಒಂದೊಂದು ದಿವಸ ಭಾಳ ಕಠಿಣವಾಗಿರ್ತಕ್ಕಂಥ ಕೊಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಾಲ ಕೊಡ್ತಕ್ಕಂಥದ್ದು ಅಥವಾ ಸಾಲ ಪಡೆದುಕೊಳ್ತಕ್ಕಂಥದ್ದು, ಇವೆಲ್ಲ ಸಹಜವಾಗಿ ನಡೀತದೆ. ಆದರೂ ಒಂದೊಂದು ಸಲ ಕಠಿಣವಾಗ್ತದೆ. ಇಂದಿನ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಮನೆಗೆ ಕರ್ಕೊಂಡು ಕುಂದಿರಿಸ್ಬಿಡ್ತಿದ್ರು, ಇಲ್ಲಾಂದ್ರೆ ಅವರೇ ಬಂದು ಅವನ ಮನೆ ಮುಂದೆ ಕುಂದಿರ್ತಿದ್ರು. ಅಂಥ ಸನ್ನಿವೇಶಗಳು ಇಲ್ಲ ಈ ಸಂದರ್ಭದಲ್ಲಿ. ಅದಕ್ಕಾಗಿ ಮೂಲತಃ ಆಗಿರ್ತಕ್ಕಂಥ ನಿಮ್ಮ ಆತ್ಮದ ಬಿಡುಗಡೆಯನ್ನು ನೀವು ಹೊಂದಿಕೊಳ್ಬೇಕು ಅಂತೇಳಿ ದೇವರು ಹೇಳ್ತಾನೆ. ನೀವು ಒಂದು ವೇಳೆ ನಿಜವಾದ ಕ್ರೈಸ್ತನು ನಾವಾಗಿದ್ದರೆ, ನಿಜವಾದ ಕ್ರಿಸ್ತನ ಆಶೀರ್ವಾದ ನಾವು ಪಡೆದವರಾಗಿದ್ದರೆ, ಈ ಲೋಕದ ಕಷ್ಟಗಳು ಬರೀ ಶೂನ್ಯ ಅಂತೇಳಿ ನಾನು ಹೇಳಿಕ್ಕಿದ್ದೇನೆ. ಅದಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನ, ಆ ಬಿಡುಗಡೆ ಯಾವುದರ ಮುಖಾಂತರವಾಗಿ ನಮಗೆ ಲಭಿಸುತ್ತದೆ, ಆ ಬಿಡುಗಡೆ ಯಾವ ರೀತಿಯಿಂದ ನಾವು ಅದನ್ನು ಪಡೆದುಕೊಳ್ತೇವೆ ಅಂತನ್ನುವುದರ ಬಗ್ಗೆ. ಎಫೆಸ 1:7 ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ಬಿಡುಗಡೆಯಾಯಿತು. ನಿಜಕ್ಕೂ ನಮಗೆ ಗುರ್ತಿಲ್ಲ, ನಾನು ಬಿಡುಗಡೆ ಹೊಂದಿದ್ದೇನೆ ಅಂತೇಳಿ ನಿಮಗೆ ಗುರ್ತಿಲ್ಲ. ಆದರೆ ನೀವು ಬಿಡುಗಡೆ ಹೊಂದಿದ್ದೀರಾ. ಯಾವಾಗ ಕ್ರೈಸ್ತತ್ವ ನೀವು ಪಡೆದುಕೊಂಡಿದ್ದೀರೋ, ಯಾವಾಗ ನಿನ್ನ ತಲೆಯ ಮೇಲೆ 3 ತೊಟ್ಟು ಹನಿಗಳು ನಿನ್ನನ್ನು ಪರಿಶುದ್ಧ ಆ ನೀರಿನ ಮುಖಾಂತರವಾಗಿ ದೀಕ್ಷಾ ಸ್ನಾನ ಹೊಂದಿದೆಯೋ, ಆವತ್ತಿನ ದಿವಸದಲ್ಲೇ ನೀನೇನಾಗಿದೆಯಾ, ಆ ಸೈತಾನ್ನ ಬಂಧನದಿಂದ ನೀನು ಬಿಡುಗಡೆಯಾಗಿದ್ದೆ. ನಿಜಕ್ಕೂ ಇವತ್ತಿನ ದಿವಸದಲ್ಲಿ ಯಾರಾದರೂ ಮೂರ್ತಿ ಆರಾಧನೆ ನಾವು ಮಾಡ್ತೀವ? ಸಸ್ಪೆನ್ಸ್. ಯಾರು ಮಾಡ್ತೀರಿ ಅಂತಂದರೆ ನೀವು ಬಿಡುಗಡೆ ಹೊಂದಿಲ್ಲ. ನಮ್ಮ ಮನಸ್ಸು ಎಳೀತದೆ. ಯಾಕಂತಂದರೆ ಹಿರಿಯರು ಮಾಡಿರ್ತಕ್ಕಂಥ ದುರ್ನಡತೆ ಅದು ಅವ್ರಿಗೆ ಗೊತ್ತಿರಲಿಲ್ಲ. ಆ ಗೊತ್ತಿಲ್ಲದ ಆ ಪದ್ಧತಿ ನಮ್ಮನ್ನು ಏನು ಮಾಡಿದೆ ಅಂತಂದರೆ,
ಹಾಗೆ ಒಂದು ಎಳೆ ಹಿಂದೆ ಬರ್ತಾನೆ ಇದೆ. ನಾನು ಮುಂದೆ ಬೆಳಕಿಗೆ ಹೋಗೋಣ ಅಂತಂದರೆ ಅದು ಹಿಂದೆ ನನ್ನ ಹಿಡಿದು ಹಿಂದಕ್ಕೆ ಜಗ್ತದೆ. ಆ ರೀತಿಯಿಂದ ಇರ್ತಕ್ಕಂಥದ್ದು. ನೀವು ನಿಜವಾಗಿ ಬಿಡುಗಡೆ ಹೊಂದಿದ್ದೀರಾ? ಆತನು ನಿಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಿಮ್ಮ ಅಪರಾಧಗಳು ಪರಿಹಾರವಾಗಿ ನಿಮಗೆ ಬಿಡುಗಡೆಯಾಗಿದೆ. ಯಾವ ಪೂಜಾರಿ ನನ್ನನ್ನು ಇವತ್ತೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾಟ ಮಂತ್ರ ಇವತ್ತು ನಿಮ್ಮ ಮೇಲೆ ಎಲ್ಲೂ ಪ್ರಯೋಗ ನಡೆಯೋದಿಲ್ಲ. ಗೊತ್ತದ? ಅದನ್ನು ಅನುಭವಿಸಿದ್ದೀರನ್ನ? ನಿಮ್ಗೆ ಯಾರಾದರೂ ನಿಂಬೆಕಾಯಿ ಅಥವಾ ಏನಾದರೂ ಚಂದ್ರಗಿಂದ್ರ ಹಚ್ಚಿ ಏನಾದರೂ ಮಾಡಿದ್ದು ಉಂಟಾ? ಆದರೂ ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ದೇವರ ರಕ್ಷಣೆ ನಮಗಿದೆ, ದೇವರೊಟ್ಟಿಗೆ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕಾಗಿ ಯಾವಾಗಲೂ ನಾನು ಆತ್ಮನ ಮುಖಾಂತರವಾಗಿ ನಾನು ಬಿಡುಗಡೆ ಹೊಂದಿದ್ದೇನೆ, ನನ್ನ ಆತ್ಮ ಬಿಡುಗಡೆ ಹೊಂದಿದೆ ಅಂತಂದರೆ ಇಂದಿನ ಯಾವ ದುರಭ್ಯಾಸಗಳು, ಇಂದಿನ ಯಾವ ನಡೆನುಡಿಗಳು, ಹಿಂದೆ ಇರ್ತಕ್ಕಂಥ ಕೆಟ್ಟ ಆಧಾರಗಳು, ಕ್ರಿಯೆಗಳು ನಮ್ಮನ್ನು ಬಾಧಿಸ್ತಕ್ಕಂಥದ್ದಿಲ್ಲ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯದ ಮುಖಾಂತರವಾಗಿ ಇನ್ನೂ ತಿಳಿದುಕೊಳ್ಬೇಕಾಗಿದೆ. ಆತನ ರಕ್ತದ ಮುಖಾಂತರವಾಗಿ ನಮ್ಮ ಆತ್ಮಕ್ಕೆ ಬಿಡುಗಡೆಯಾಯಿತು. ಅದಾದ ನಂತರ ಲೌಕಿಕವಾಗಿರ್ತಕ್ಕಂಥ ಬಿಡುಗಡೆಗಳು ನಮ್ಮನ್ನು ಬಾಧಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಲೌಕಿಕವಾಗಿರ್ತಕ್ಕಂಥ ಬಿಡುಗಡೆಯನ್ನು ನಮ್ಮನ್ನು ನಾವೇ ಬಿಡಿಸಿಕೊಳ್ಳಬೇಕಾಗಿದೆ. ಯಾಕೆಂದರೆ ದೇವರ ಆತ್ಮವನ್ನು ಆತನು ಬಿಡುಗಡೆ ಮಾಡಿದ ನಂತರ ಆತ್ಮ ಪ್ರೇರಿತವಾಗಿ ಬರ್ತಕ್ಕಂಥ ಆ ಅದ್ಭುತ ಜ್ಞಾನ ನಮ್ಮನ್ನು ಜೀವಿತದಲ್ಲಿ ನಡೆಸುತ್ತದೆ. ನಾನು ಮಾಡ್ತಕ್ಕಂಥದ್ದು ಸರಿನಾ? ನನಗೆ ಗೊತ್ತಿದೆ ನಾನು ತಪ್ಪು ಮಾಡ್ತಾ ಇದ್ದೇನೆ, ಅನಿವಾರ್ಯ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಿನ್ನ ಪರಿಪೂರ್ಣತೆ ಎಲ್ಲೋಯ್ತು ಅಂತಕ್ಕಂಥದ್ದು ಪ್ರಶ್ನೆ. 2 ಕೊರಿಂಥ 3:17 ನಾವು ನೋಡುವಾಗ, ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ದೇವರ ಆತ್ಮ ಯಾರ ಹತ್ರ ಇದೆ? ಸೈತಾನ ಮುಖಾಂತರ ಬಿಡುಗಡೆಗೊಳಿಸಿರ್ತಕ್ಕಂಥ ಆ ಒಳ್ಳೆಯ ಮನಸ್ಸು, ಅದನ್ನೇ ನಾವು ಆತ್ಮ ಅಂತಕ್ಕಂಥದ್ದು. ಈ ಆತ್ಮದ ರಕ್ಷಣೆ ನಮಗೆ ಭಾಳ ಅವಶ್ಯಕವಾಗಿದೆ. ಯಾಕಂತಂದರೆ ಈ ಭೂಲೋಕದಲ್ಲಿ ಈ ದೇಹ ಸತ್ತೋಗ್ತದೆ, ಇದನ್ನು ನಾವು ಮಣ್ಣಿಗೆ ಸೇರಿಸ್ತೇವೆ. ಆದರೆ ಆತ್ಮಕ್ಕೆ ಸದಾ ಜೀವಿತ ಇರ್ತದೆ. ಆ ಸದಾ ಜೀವಿತ ಅದು ಹೆಂಗಿರ್ತದೆ? ಅಥವಾ ಬೆಂಕಿಯ ಹೊಂಡದಲ್ಲಿ ಬಿದ್ದು ನರಳುತ್ತಾ ಇರ್ತದ, ಅಥವಾ ಪರಲೋಕದ ಆ ದೇವರ ಸನ್ನಿಧಿಯಲ್ಲಿ ಅದು ಸಂತೋಷ ಪಡ್ತದ. ಆದರೆ ದೇವರು ಹೇಳ್ತಾನೆ, ಆ ಒಬ್ಬನೇ ಮಗನ ಮುಖಾಂತರವಾಗಿ ಯಾರು ರಕ್ಷಣೆವಂತರು, ಒಬ್ಬನು ಕೂಡ ನಾಶವಾಗಬಾರ್ದು ಅಂತಕ್ಕಂಥ ಸದುದ್ದೇಶದಿಂದ ಆತನು ಈ ಲೋಕಕ್ಕೆ ಬಂದಿರುವಾಗ, ಪ್ರಿಯರೇ, ನಾನು ನನ್ನ ಮನಸ್ಸಿನ ಮುಖಾಂತರವಾಗಿ ತಿಳಿದುಕೊಂಡಿರ್ತಕ್ಕಂಥದ್ದು ಏನು ಅಂತ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಆತ್ಮನ ನಾವು ಇಟ್ಕೊಂಡಿರಬೇಕು, ಆ ಒಳ್ಳೆಯ ಮನಸ್ಸು ನಾವು ಇಟ್ಕೊಂಡಿರಬೇಕು. ಅನ್ಯಾಯವನ್ನು ಜಯಿಸ್ತಕ್ಕಂಥ ಆ ಕೆಟ್ಟ ಬುದ್ಧಿ ನಮ್ಮ ಹತ್ರ ಇರಬಾರ್ದು. ಅನ್ಯಾಯವಾಗಿ ಮಾತನಾಡ್ತಕ್ಕಂಥ ಆ ಬುದ್ಧಿ, ಆ ಪ್ರಚೋದನೆ ನಮ್ಮ ಹತ್ರ ಇರಬಾರ್ದು. ಒಂದು ವೇಳೆ ಎರಡರಲ್ಲಿ ಯಾವುದಕ್ಕಾದ್ರೂ ಒಂದೇ ಸ್ಥಳ ಇರ್ತದೆ. ಇಲ್ಲ ಕತ್ತಲನ್ನು ಕೇಳು, ಇಲ್ಲ ಬೆಳಕನ್ನು ಕೇಳು. ಬುದ್ಧಿವಂತನಾಗಿರ್ತಕ್ಕಂಥವನು ಬೆಳಕನ್ನು ಕೇಳ್ತಾನೆ, ಅಬುದ್ಧಿವಂತನಾಗಿರ್ತಕ್ಕಂಥವ್ನು ಕತ್ತಲನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಕತ್ತಲಲ್ಲಿ ಯಾಕಂತಂದರೆ ಮಾಡಿರ್ತಕ್ಕಂಥ ಪಾಪಗಳು ಲೌಕಿಕವಾಗಿ ಕಾಣದೇ ಇರತಕ್ಕಂಥದ್ರಲ್ಲಿ. ಬೆಳಕಿನಲ್ಲಿ ಯಾವ ಪಾಪ ಕ್ರಿಯೆಗಳು ನಡಲಿಕ್ಕಿಲ್ಲ. ನಾವು ಬೆಳಕಿನಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಬೆಳಕಿನಲ್ಲಿ ಕಳ್ತನ ಮಾಡ್ಬೋದಲ್ಲ, ಕತ್ತಲಲ್ಲಿ ಕಳ್ತನ ಮಾಡ್ಬೋದು, ಇನ್ನೊಬ್ಬನ ಹೊದೆ ಮಾಡ್ಬೋದು, ಇನ್ನೊಬ್ಬನಿಗೆ ಗೊತ್ತಿಲ್ಲದ ರೀತಿಯಿಂದ ಏನಾದರೂ ನಾವು ಅವನಿಗೆ ಕೇಡು ಮಾಡ್ಬೋದು. ಆದರೆ ಬೆಳಕಿನ ಜೀವಿತ, ಬೆಳಕನ್ನು ಪ್ರೀತಿಸ್ತಕ್ಕಂಥವರು ದೇವರನ್ನು ಪ್ರೀತಿಸ್ತಾರೆ, ಜ್ಞಾನವನ್ನು ಪ್ರೀತಿಸುವವರು ದೇವರನ್ನು ಪ್ರೀತಿಸ್ತಾರೆ. ಈ ರೀತಿಯಿಂದ ಇರ್ತಕ್ಕಂಥವ್ರು ಆ ಜ್ಞಾನವಂತನು ದೇವರ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ನನಗೆ ಯಾಕಪ್ಪ ದೇವ್ರ ಮಗನಿದ್ದೇನೆ, ನನಗೆ ಯಾಕೆ ಶಿಕ್ಷೆ ಅಂತೇಳಿ ಯಾವಾಗಲೂ ನೀವು ಯೋಚನೆ ಮಾಡ್ರಿ. ಅಂತಂದರೆ ಬಂಗಾರನ್ನೇ ತಿಕ್ಕಿ ನೋಡ್ತಾರೆ. ಹೌದಾ? ನೀವು ಮಾರ್ಲಕ್ಕೆ ಹೋಗ್ರಿ ಬಂಗಾರ, ನೀನು ಹೇಳಿದ್ದು ಒಪ್ಪಂಗಿಲ್ಲ. ಅವರು ಒಂದು ಓರೆಕಲ್ಲು ಇರ್ತದೆ, ಅದಕ್ಕೊಂದು 2 ಅಣಿ ಹೆಸಿಡ್ ಹಾಕ್ತಾರೆ, ಮತ್ತು ತಿಕ್ಕಿ ನೋಡ್ತಾರೆ. ತಿಕ್ಕಿ ನೋಡಿದಾಗ ಅವ್ರಿಗೆ ಪ್ಯೂರಿಟಿ ಕಾಣಿಸ್ತದೆ. ಕಷ್ಟ ಯಾಕೆ ನಮಗೆ ಬರ್ತದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆಗೆ ಇದು ಅದ್ಭುತವಾಗಿರ್ತಕ್ಕಂಥ ಉತ್ತರ. ಒಂದು ಕಬ್ಬಣ ಒಯ್ದು ಕೊಡ್ರಿ, ಅದನ್ನು ಜಾಡ್ಸ್ ಬಿಸಾಕಿಬಿಡ್ತಾರೆ, ತಿಕ್ಕಿ ನೋಡೋದಿಲ್ಲ. ಒಂದು ತಾಮ್ರ ಒಯ್ದು ಕೊಡ್ರಿ ಬಂಗಾರ ದುಕಾನ, ಜಾಡ್ಸ್ ಬಿಸಾಕಿಬಿಡ್ತಾರೆ, ಅದನ್ನು ನೋಡೋಂಥ ಅವಶ್ಯಕತೆಯೇ ಇಲ್ಲ. ಆದರೆ ಬಂಗಾರ ಅಂತಕ್ಕಂಥದ್ದನ್ನು ನೀವು ಓದಿದಾಗ, ಪರಿಶುದ್ಧತೆಯ ಜೀವನ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತಾನೆ. ಇವನು ಸ್ವಚ್ಛವಾಗಿ ಪರಿಶುದ್ಧವಾಗಿ ನಿಜವಾದ ಭಕ್ತಿಯಲ್ಲಿದ್ದಾನೋ. ಯೋಬನ ಕಥೆ ನೀವು ಕೇಳಿರ್ಬೋದಲ್ಲ. ಯೋಬನಲ್ಲಿರ್ತಕ್ಕಂಥ ತಾಳ್ಮೆ ಎಂಥದ್ದು ಅಂತೇಳಿ ನೀವು ಗ್ರಹಿಸಿ ನೋಡ್ರಿ. ಎಂಥ ದೊಡ್ಡ ಮಹಾ ಸಾಹುಕಾರ ಈ ಲೋಕದಲ್ಲಿ ಆತನು. ಅವನಿಗಿರ್ತಕ್ಕಂಥ ಆಸ್ತಿ ಎಷ್ಟೋ ಅದ್ಭುತವಾಗಿರ್ತಕ್ಕಂಥ, ಎಷ್ಟು ದೊಡ್ಡದಾಗಿರ್ತಕ್ಕಂಥ ಆಸ್ತಿ. ಅವರು ದೇವಲೋಕದಲ್ಲಿ ದೇವದೂತರೊಡನೆ ಸಿಂಹಾಸನದಲ್ಲಿ ಕುಳಿತು ಡಿಸ್ಕಸ್ ಮಾಡ್ತಿದ್ರಂತೆ.
ಯೋಚನೆ ಮಾಡ್ತಿದ್ರಂತೆ. ಆ ಭೂಲೋಕದಲ್ಲಿ ಆ ಯೋಬ ಇದ್ದಾನಲ್ಲ, ಆ ಯೋಬನ ನೋಡ್ರಿ ನೀವು, ಅವನ್ನಾದ್ರೂ ನೋಡಿ ತಿಳ್ಕೊಳ್ರಿ ಎಷ್ಟು ಪರಿಶುದ್ಧವಾದ ಜೀವಿತ ಇದೆ ಅಂದಾಗ ಒಬ್ಬನು ಸೈತಾನ್ ಕುಂತ ಏನಂತಿದ್ದಂತೆ, ದೇವರಾಗಿರ್ತಕ್ಕಂಥ ನೀನೇನು ಮಾಡಿದೆ, ಅವನಿಗೆಲ್ಲಷ್ಟು ಕೊಟ್ಟಿದೆ, ಅವನಿಗೆ ಆಸ್ತಿ ಕೊಟ್ಟಿದೆ, ಅಂತಸ್ತು ಕೊಟ್ಟಿದೆ, ಸಂಭ್ರಮ ಕೊಟ್ಟಿದೆ, ಮಕ್ಕಳು ಕೊಟ್ಟಿದೆ, ಇನ್ನು ಏನು ಬೇಕಪ್ಪ, ಆತನ ನೀನು ಹೆಂಗೆ ಬೈಲಿಕ್ಕೆ ಸಾಧ್ಯ ಅಂತಂದಾಗ ಇಲ್ಲ. ಇದು ಯಾಕಂತಂದರೆ ನಾನು ಕೊಟ್ಟರು ಹಂಗೆ ಇರ್ತಾನೆ ಆತ, ನಾನು ಕೊಟ್ಟಿಲ್ಲ ಅಂದರೂ ಹಂಗೆ ಇರ್ತಾನೆ ಅಂತಂದಾಗ ಸೈತಾನನು ಅಲ್ಲಿ ಚಾಲೆಂಜ್ ಮಾಡಿ ಬರ್ತಾನೆ. ನೋಡೋಣ ನಿನ್ನ ಭಕ್ತರ್ತೀವಿ ಹಂಗೆ ಇರ್ತದೆ, ಆ ಯೋಬನ ಭಕ್ತಿಯನ್ನು ಯಾವ ರೀತಿಯಿಂದ ಮೆಚ್ಚಿಕೊಂಡಿದೆ ಅಂತ ಆತನ ಕೆಳಗೆ ಬಂದು ಯೋಬನನ್ನು ಅತಿ ಕಠೋರವಾಗಿ ಹಿಂಸೆ ಮಾಡ್ತಾನೆ. ಇದ್ದಿರ್ತಕ್ಕಂಥ ಬಂಧು ಬಳಗ ಆಳು ಎಲ್ಲಷ್ಟು ದೂರವಾಗ್ತದೆ. ಕೊನೆಗೆ ಆತನು ದೇವರನ್ನು ಎಂದೂ ಹಲ್ಲಗಳಿಲಾರದಂತಹ ಪರಿಸ್ಥಿತಿಯಲ್ಲಿ ಆತನ ಮೈಗೆ ಹುಣ್ಣುಗಳಾಗ್ತದೆ. ಮೈಗೆ ಹುಣ್ಣುಗಳಾದ ನಂತರ ಆ ಹುಣ್ಣುಗಳಲ್ಲಿ ಹುಳ ಬೀಳ್ತದಂತೆ. ಆ ಹುಳ ಬಿದ್ದು ತಿಂತ ಕೆಳಗೆ ಉದುರಿ ಬಿದ್ದರೆ ಯೋಬ ಅಂತಿರ್ತಾನಂತೆ, ಈ ದೇಹ ನಿನಗಾಗಿ ಕೊಟ್ಟಿದ್ದಾನೆ ದೇವರು, ಆ ಬಿದ್ದು ಹುಳನ ತೆಗೆದು ಗಾಯದ ಮೇಲೆ ಹಾಕೊಳ್ತೀನಂತೆ, ತಿನ್ನಪ್ಪ ನಿನ್ನ ಆಹಾರ. ಎಷ್ಟು ಅದ್ಭುತ ಅಲ್ಲ ಇದು ಮಾತು ಕೇಳಿದ್ರೆ. ನಮ್ಮ ಜೀವಿತದಲ್ಲಿ ಚಿಕ್ಕದ್ದು ಏನಾದರೂ ನಿಮ್ಮ ಜೀವಿತದಲ್ಲಿ ನಡೆದಿದೆನಾ? ಇಂಥ ಕಷ್ಟವನ್ನು ನೀವು ತಾಳ್ಮೆಯಿಂದ ಸಹಿಸಿದ್ದೀರಾ? ಇಲ್ಲ, ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಹಿಸಿಲ್ಲ ಅಂತಂತಂದರೆ ಎದುರಿನವನು ನಮ್ಮನ್ನು ಪ್ರಚೋದನೆ ಮಾಡ್ತಾನೆ. ಏನು ನಿನಗೆ ಇಷ್ಟು ಬೈತಂದ್ರೆ ನೀವು ಸುಮ್ಮನೆ ಕುಂತಿದ್ದಿಲ್ಲ ಅಂತೇಳಿ ಪ್ರಚೋದನೆ ಮಾಡ್ತಾನೆ, ಇಂಥ ಕೆಟ್ಟ ಬುದ್ಧಿ. ಆದರೆ ಯೋಬನಲ್ಲಿರ್ತಕ್ಕಂಥ ಬುದ್ಧಿ, ಆ ಚಿಕ್ಕ ಹುಳುವಿನ ಮೇಲೆ ತೋರಿಸ್ತಕ್ಕಂಥ ಬುದ್ಧಿ, ದೇವರಿಂದ ಬಂದಿರತಕ್ಕಂಥ ಈ ಕಷ್ಟ, ನಾನು ದೇವರನ್ನು ದೂಷಣೆ ಮಾಡೋದಿಲ್ಲ, ಈ ದೇಹ ಹುಳುವೆ ನಿನ್ನ ತಿನ್ನುವುದಕ್ಕೆ ಕೊಟ್ಟಿದ್ದಾನೆ, ತಗೋ ತಿನ್ನು ಅಂತೇಳಿ ಕೆಳಗೆ ಬಿದ್ದಿರ್ತಕ್ಕಂಥ ಹುಳನ್ನು ಗಾಯದ ಮೇಲೆ ಹಾಕ್ಕೊಂಡು ಅದಕ್ಕೆ ಪರ್ಮಿಷನ್ ಕೊಡ್ತಾನಂತೆ. ಆ ತಾಳ್ಮೆ ನಮ್ಮ ಜೀವಿತದಲ್ಲಿ ಬರೀ ನೆನಪಿದ್ರೆ ಸಾಕು, ನಾವು ಮಾಡೋದೇನು ಅವಶ್ಯಕತೆ ಇಲ್ಲ. ಅಷ್ಟರ ಮಟ್ಟಿಗೂ ನಮಗೆ ಯಾರೂ ದೇವರು ಅಷ್ಟು ಕಷ್ಟ ಕೊಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ದೇವರ ಆತ್ಮವನ್ನು ಬಿಡುಗಡೆಗೊಳಿಸಿಕೊಂಡು ಸ್ವಂತವಾದ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನೀವು ಒಂದು ವೇಳೆ ನಿಮ್ಮ ಜೀವಿತವನ್ನು ಮಾಡಿದ್ದೀಯಾದರೆ ನಿಜಕ್ಕೂ ನಿಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳು ಶೂನ್ಯವೇ ಅಂತೇಳಿ ನಾನು ಇವತ್ತು ನಿಮಗೆ ಹೇಳಿಕ್ಕಿದ್ದೇನೆ. ಯಾಕೋಬನ ಪತ್ರಿಕೆಯಲ್ಲಿ ಕೊನೆಯದಾಗಿ ನೋಡೋಣ. ಯಾಕೋಬನ ಪತ್ರಿಕೆ 1:25 ಆದರೆ ಬಿಡುಗಡೆಯನ್ನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನು ನೋಡುತ್ತಲೇ ಇರುವನು, ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಇದೆಲ್ಲ ಡೈರೆಕ್ಟ್ ನಮಗೆ ಬೇಟಬೇಕಂತೆ. ಈ ವಾಕ್ಯನ ಬಿಡಿಸಿ ನೋಡ್ರಿ ನೀವು. ಯಾಕಂತಂದ್ರೆ ಆತನಿಗೆ ಗೊತ್ತಿದೆ ನೀವೆಲ್ಲರೂ ರಕ್ಷಣೆ ಹೊಂದಿದ್ದೀರಿ, ಕ್ರೈಸ್ತತ್ವ ಹೊಂದಿದ್ದೀರಿ, ಆದರೆ ನಾವು ಹಿಂದಿಂದ ಯಾವುದು ಬದಲಾಗಲಿಲ್ಲ. ಇನ್ನೂ ನಮ್ಮ ಸರ್ಟಿಫಿಕೇಟ್ಗಳು ಯಾರೂ ಬದಲಾಗಿಲ್ಲ. ಹೌದಾ? ಒಪ್ಕೊಳ್ತೀವ? ನಾವು ಕ್ರೈಸ್ತರ, ನಮ್ಮ ಸರ್ಟಿಫಿಕೇಟ್ ಯಾವೂ ಬದಲಾಗಲಿಲ್ಲ, ನಮ್ಮ ನಡೆನುಡಿಗಳು ಇಲ್ಲಿ ಬದಲಾಗಲಿಲ್ಲ. ಇನ್ನೂ ಕೂಡ ನಾವು ಒಂದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಾಸ್ಟರ್ ಕಣ್ಣಿಗೆ ಮಣ್ಣೆರಚಿ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡಿಕೊಂಡು ಏನಂತೀವಿ ನಾವು, ಆ ದಿನಾಂಕವನ್ನು ನಿರ್ಧಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಭೆಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ನಿರ್ಧಾರ ಮಾಡಿ ಯಾವುದೋ ಪಂಚಾಂಗವನ್ನು ಓದಿ ಯಾವನೋ ಪಂಚಾಂಗ ಹೇಳ್ತಕ್ಕಂಥವನಾದ್ರು ಹೋಗಿ ಅವನಿಂದ ಅನೇಕ ವಿಚಾರಗಳನ್ನು ತುಂಬಿಕೊಂಡು ಈ ದೇವರಿಗೆ ಮಣ್ಣು ಮರ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಲ್ಲ, ಅದು ನನ್ನ ಮನಸ್ಸಾಕ್ಷಿಗೆ ಪೂರ್ತ. ನಾವು ಯೋಚನೆ ಮಾಡ್ರಿ ನೀವು. ಆದರೆ ಬಿಡುಗಡೆ ಉಂಟು ಮಾಡುವ ಸರ್ವೋತ್ತಮನು ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ, ಇನ್ನೂ ನೋಡ್ತಾನೆ ಇದ್ದಾನಂತೆ. ನನ್ನ ಮಕ್ಕಳ ಕ್ರೈಸ್ತರ ಇವರು ಆಲಯದಲ್ಲಿ ಸೇರಿದ್ದಾರ, ಅವರ ಜೀವಿತ ಎಲ್ಲಿದೆ, ಅವರ ಯೋಚನೆ ಎಲ್ಲಿದೆ, ಅವ್ರು ಮಾಡ್ತಕ್ಕಂಥ ಕಾರ್ಯ ಏನಂತ ಆತನು ನೋಡ್ತಾನೇ ಇರ್ತಾನಂತೆ. ನಾವು ತಿಳಿದಿದ್ದೀವಿ, ಆಯ್ತು ಬಿಡು ಅವತ್ತಿನ ದಿವಸ ಒಂದು ಆಯ್ತು ಹೋಯ್ತು ಅಂತೇಳಿ. ಆ ರೀತಿಯಿಂದಿಲ್ಲ. ಅದಕ್ಕಾಗಿ ಆತನು ಹೇಳ್ತಾನೆ, ಆತನು ನೋಡ್ತಾನೆ ಇರ್ತಾನೆ. ವಾಕ್ಯವನ್ನು ಕೇಳಿ ಮರೆತು ಹೋಗುವವನಾಗಿರದೆ ಅದರ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಲ್ಲಿ ಧನ್ಯನಾಗುವನು. ನಮ್ಗೆ ಹೇಳದೇ ಬೇಕಾಗಿಲ್ಲರಿ, ನಿಯತ್ತೊಂದು ನಮಗಿರಲಿ ನಮ್ಮ ಜೀವಿತದಲ್ಲಿ. ನಾನು ಕ್ರಿಸ್ತನ ಮಗನು, ದೇವರ ಆತ್ಮವನ್ನು ಹೊಂದಿರತಕ್ಕಂಥವನು, ಅಷ್ಟಿದ್ರೆ ಸಾಕು. ಯಾರು ನಿನ್ನನ್ನು ಕಾಯ್ಲಿಕ್ಕೆ ಬೇಕಾಗಿಲ್ಲ. ಹಿಂದೆ ನಾವು ಚಿಕ್ಕವರಿದ್ವಿ, ಹೊಸದಾಗಿ ಕೆಲಸಕ್ಕೆ ಸೇರಿದ್ವಿ. ಅವಾಗ ಏನಾಗ್ತಿತ್ತಂದರೆ DS ನಮ್ಮನ್ನು ಗಡಿ ಕೇಳೋನು. ಭಾನುವಾರ ಚರ್ಚ್ಗೆ ಹೋಗಿದ್ದೆ ನೀನು, ಆ ಊರಾಗ ಹೋಗಿ ಚರ್ಚ್ ಪ್ರೇಯರ್ ಮಾಡಿದೆ ನೀನು, ಈ ರೀತಿಯಿಂದ ಕೇಳ್ತಾ ಇದ್ರು. ಯಾಕಂತಂದರೆ ನಾವು ಆಟ ಮಾಡ್ತಿದ್ವಿ. ಅವಾಗ ಒಂದೊಂದು ಸಲ ಹೋಗ್ತಿದ್ವಿ, ಒಂದೊಂದು ಸಲ ಹೋಗ್ತಿರ್ಲಿಲ್ಲ. ನಡೆದು ಹೋಗ್ತಕ್ಕಂಥ ಊರುಗಳು ಅಂಥ ಸಂದರ್ಭದಲ್ಲಿ ಸುಳ್ಳು ಹೇಳಿಬಿಡೋದು. ಪಾಸ್ಟರ್ ಆಗಿದ್ದೀವಿ, ಇನ್ನೇನು ಮಾಡೋದು, ಹೋಗಿದ್ವಿ ಸರ್ ಅಂತ ಅನ್ಬೇಕು. ಯಾವಾಗಲೂ ಬಂದು ಆ ಉಗ್ರಾಣಿಕರು ಬಂದು ಇಂಥ ಆಯ್ತಾರು ಬಂದಿಲ್ಲ ಅಂತ ಭಾಳ ಹುಷಾರಿರ್ತಿದ್ರು ಆವಾಗಿನ ಕಾಲದಲ್ಲಿ. ಉಗ್ರಾಣಿಕರು ಹೋಗಿ DS ಹೇಳ್ಬೇಕು. DS ನೋಡಿದ್ರೆ ನಮ್ಮ ಮೇಲೆ ಸಿಟ್ಟು ಮಾಡಬೇಕು.
ಆಗಿನ ಪರಿಸ್ಥಿತಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮನ್ನು ಯಾರು ಕೇಳೋರಿಲ್ಲ, ನಮ್ಮ ನಿಯತ್ತು ಮಾತ್ರ ನಮ್ಮನ್ನು ಕಾಯ್ತಾ ಇದೆ. ಯಾವ DS ಕೇಳೋದಿಲ್ಲ, ಯಾವ ಬಿಷಪ್ನು ಕೇಳೋದಿಲ್ಲ, ನೀನು ಡ್ಯೂಟಿ ಮಾಡಿದೇನಪ್ಪ ಅಂತಲೂ ನಮ್ಮನ್ನು ಮಾತನಾಡಿಸೋದಿಲ್ಲ. ಯಾಕಂತಂದರೆ ದೇವರ ಆತ್ಮ ನಮ್ಮಲ್ಲಿ ಇರುವುದರಿಂದ, ಆ ತಿಳುವಳಿಕೆ ನಮ್ಮಲ್ಲಿ ಇರುವುದರಿಂದ, ಆ ಸತ್ಯವೇದ ಜ್ಞಾನ ನಮ್ಮಲ್ಲಿ ಇರುವುದರಿಂದ, ಕೆಟ್ಟದನ್ನೇ ಯೋಚನೆ ಮಾಡದೇ ಇರತಕ್ಕಂಥ ನಮ್ಮಂಥವ್ರಿಗೆ ಯಾರ ಕಾಯುವಿಕೆ ನಮಗಿಲ್ಲ. ಆದರೆ ದೇವರು ಹೇಳ್ತಾನೆ ಅಂತಂದರೆ, ನಿಮ್ಮೆಲ್ಲರನ್ನು ಯಾವಾಗಲೂ ಇನ್ನೂ ನೋಡ್ತಾ ಇದ್ದಾನೆ, ನೀವು ಯಾವ ರೀತಿಯಿಂದ ಇದ್ದೀರಿ ಅಂತೀರಿ. ಅದಕ್ಕಾಗಿ ವಾಕ್ಯವನ್ನು ಕೇಳ್ತೇವಷ್ಟೇ. ನಾನು ಹೇಳಿದ್ನೆಲ್ಲ ಇನ್ನೊಂದು ಸಲ ಹೇಳಿದೆ ಹಿಂದೆ, ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಇವತ್ತು ಪ್ರತಿಯೊಬ್ಬೊಬ್ಬರಿಗೆ ಮುಟ್ತಕ್ಕಂಥದ್ದು ವಾಕ್ಯ ಅಂತೇಳಿ ನೀವು ತಿಳಿಬೇಡ್ರಿ. ದೇವರೇ ನಿನ್ನನ್ನೇ ಮುಟ್ತಾ ಇದ್ದಾನೆ, ನಿನ್ನ ಕಣ್ಣೊಳಗೆ ಹೋಗ್ತಾನೆ, ನಿನ್ನ ಕಿವಿಯೊಳಗೆ ಹೋಗ್ತಾನೆ, ನಿನ್ನ ಆತ್ಮವಾಗಿ ಆತನು ಕುಳಿತುಕೊಳ್ಳುತ್ತಾನೆ. ಅವನ ಗೇಟ್ ದಾಟೋದ್ರೊಳಗೆ ಇಲ್ಲೇ ಬಿಟ್ಟು ಹೋಗೋರು ಜಾಸ್ತಿ ಜನ ಇದ್ದಾರೆ. ನಮಗೆ ಗೊತ್ತೇ ಇಲ್ಲ. ಚರ್ಚ್ನಲ್ಲಿ ಯಾರಾದ್ರೂ ಮನೆಗೆ ಹೋಗಿ ಮೆಲ್ಕು ಹಾಕಿದ್ದೀರಾ, ಆಲಯದಲ್ಲಿ ನಾನು ಈ ವಾಕ್ಯ ಕೇಳಿದ್ದೀನಿ ಅಂತೇಳಿ? ಸಾಧ್ಯನೇ ಇಲ್ಲ. ನಮ್ಮ ಜೀವಿತನೇ ಅಷ್ಟು ಕಠಿಣವಾಗಿದೆ. ಈ ಲೋಕ ನಮ್ಮನ್ನು ಏನು ಮಾಡ್ತಿದೆ ಅಂತಂದರೆ ಕೈ ಮಾಡಿ ಕರಿತಿದೆ. ಅದು ನಮಗೆ ಮಜಾ ಅನಿಸ್ತದೆ. ಈ ದೈವಿಕ ಜೀವನ ನಮಗೆ ಕಷ್ಟವಾಗ್ತದೆ ಪ್ರಿಯರೇ. ಅದಕ್ಕಾಗಿ ನೀನು ರಕ್ಷಣೆ ಮತ್ತು ನೀನು ಬಿಡುಗಡೆ ಹೊಂದಬೇಕಾದ್ರೆ ವಾಕ್ಯದ ಪ್ರಕಾರ ನಡೆಯುವವನಾಗಿದ್ದು ತನ್ನ ನಡತೆಯಲ್ಲಿ ಧನ್ಯನಾಗ್ತಾನೆ. ಎಷ್ಟು ಆರಾಮಾಗ್ತದೆ. ನಾನು ಒಂದೊಂದು ಸಲ ಆಲಯ ತಪ್ಪಿಸ್ತೇನೆ. ಒಂದ್ಸಲ ನೀವು ಕರೆದಾಗ ಕೂಡ ನನಗೆ ಬರ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ಅನಾರೋಗ್ಯದ ಕಾರಣದಿಂದ. ಆದರೆ ಅದಕ್ಕಿಂತ ಇಂದು ನನಗೆ ಏನಾಗ್ತಿತ್ತು ಅಂತಂದರೆ, ಎಂಥ ಕಷ್ಟ. ನನಗೆ ಬರ್ತಿರ್ಲಿಲ್ಲ, ನಿಜವಾಗಿ ಬರ್ತಿರ್ಲಿಲ್ಲ. ಯಾರಾದರೂ ಫೋನ್ ಮಾಡಿದರೆ, ಒಬ್ಬರು ಫೋನ್ ಮಾಡಿದರೆ ಸಾಕು, ನಾನು ಧನ್ಯ ಅಂತೇಳಿ ಇಲ್ಲಿ ಇಳಿಬೇಕು. ಆದರೆ ಅಂಥ ವಾತಾವರಣದಲ್ಲಿ ನಾವು ಜೀವಿಸ್ತೇವೆ. ನಾನು ಆಲಯಕ್ಕೆ ಹೋಗಿದ್ದೇನೆ, ನಾನು ಅಲ್ಲಿ ಬೋಧನೆ ಮಾಡಿದ್ದೇನೆ, ನಾನು ಅಲ್ಲಿ ಆಡಿದ್ದೇನೆ ಅಂತಂದಾಗ ನಮ್ಮ ಮನಸ್ಸು ಇಷ್ಟು ಹಗುರವಾಗಿರ್ತದೆ, ಯಾವುದೂ ತೊಂದರೆ ಇಲ್ಲ. ಒಂದೊಂದು ಸಲ ನಾನು ವಾಕ್ಯ ಕೂಡ ಇಲ್ಲಿ ಏನಾಗಿಬಿಡ್ತದೆ ಅಂತಂದರೆ, ಅನಾರೋಗ್ಯದಾಗಿದ್ದಾಗ ಏನೋ ಒಂದು ರೀತಿ ನಾನು ಏನು ಹೇಳಿದ್ದೀನಿ ಅಂತ ನನಗೆ ಗೊತ್ತಿರೋದು, ಅದು ಸಂಜೆವರೆಗೂ ಕಾಡ್ತದೆ. ನೀನು ಮಾಡಿರ್ತಕ್ಕಂಥದ್ದು ಏನು ಮಗನೇ ಅಂತೇಳಿ ಸಂಜೆವರೆಗೂ ಕಾಡ್ತದೆ. ಅದಕ್ಕಾಗಿ ನಾವು ದೇವರ ಪವಿತ್ರ ಆತ್ಮವನ್ನು ಹೊಂದಿರಬೇಕು. ಒಂದು ಭಾನುವಾರ ನಾನು ಬರಲಿಲ್ಲ, ಒಂದು ನಿಮ್ಮ ಪ್ರೇಯರ್ ನಾನು ಅಟೆಂಡ್ ಆಗಲಿಲ್ಲ ಅಂತಂದರೆ ಆವತ್ತಿನ ದಿವಸ ನರಕವಾಗಿರ್ತದೆ. ನನಗೆ ಮಲಗಿದ್ರೆ ನಿದ್ದೆ ಬರೋಲ್ಲ, ಕುಂತ್ರೆ ಯಾವುದು ಯೋಚನೆ ಬರೋದಿಲ್ಲ, ಯಾರು ಸಮೀಪಕ್ಕೆ ಬರೋದಿಲ್ಲ. ಎಂಥದ್ದು? ಯಾಕಂತಂದರೆ ಆ ರೀತಿಯಿಂದ ಇರ್ತಕ್ಕಂಥ ಜೀವಿತ ನಮ್ಮನ್ನು ಏನು ಮಾಡಿದೆ ಅಂತಂದರೆ ಪಳಗಿಸಿ ಬಿಟ್ಟಿದೆ. ಅದಕ್ಕಾಗಿ ದೇವರ ಮುಖಾಂತರವಾಗಿ ಆತನ ವಾಕ್ಯವನ್ನು ಕೇಳಿ ಅದರಂತೆ ನಡೆದರೆ ನೀವು ಧನ್ಯರಾಗಿರ್ತೀರಿ ಅಂತ ಹೇಳ್ತದೆ. ಯೋಹಾನ 3:13-17 ಆ ವಾಕ್ಯ ನೀವು ಧನ್ಯತೆಯನ್ನು ಪಡೆದುಕೊಳ್ಬೇಕಾದ್ರೆ ನೀವು ಇದನ್ನು ತಿಳ್ಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು ಅಂತೇಳಿ ದೇವರ ವಾಕ್ಯವನ್ನು ಕೇಳಿ ಈ ವಾಕ್ಯವನ್ನು ನೀವು ಜ್ಞಾಪಕ ಮಾಡುತ್ತಾ ಮೆಲುಕು ಹಾಕುತ್ತಾ ಅದರಂತೆ ನೀವು ನಡೀತಾ ಇದ್ದರೆ ನೀವು ಧನ್ಯರು ಅಂತೇಳಿ ಹೇಳ್ತದೆ. ಕೊಲೊಸ್ಸೆಯಲ್ಲಿ 1ನೇ ಅಧ್ಯಾಯ 14ನೇ ವಚನದಲ್ಲಿ ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿದೆ. ನಾವು ಧೈರ್ಯ ಹೊಂದಬೇಕಾಗಿದೆ. ನಮ್ಮ ಪಾಪಗಳಿಂದ ಬಿಡುಗಡೆಯಾಗಿದೆ. ಆತನ ಪರಿಶುದ್ಧ ರಕ್ತ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ಹಾಕಿಬಿಟ್ಟಿದೆ. ನಾವು ಬಿಡುಗಡೆಯಲ್ಲಿದ್ದೇವೆ, ನಾವು ಸ್ವತಂತ್ರವಾಗಿದ್ದೇವೆ, ಸ್ವತಂತ್ರವಾಗಿ ವಿಚಾರ ಮಾಡ್ತೇವೆ, ಸ್ವತಂತ್ರವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆದರೆ ಅದು ದೈವವಾಕ್ಯ ನಿಮ್ಮ ಜೀವಿತದಲ್ಲಿ ಸದಾ ಇದ್ದರೆ, ಫಿಲಿಪ್ಪಿ 3:20 ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತೇವೆ. ನಾವು ಒಂದು ವೇಳೆ ರಕ್ಷಣೆ ಹೊಂದಿದ್ರೆ, ನಾವು ಒಂದು ವೇಳೆ ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ರೆ, ಒಂದು ವೇಳೆ ನಾವು ಕ್ರೈಸ್ತತ್ವದಲ್ಲಿ ನಿಜವಾಗಿ ನಡೀತಾ ಇದ್ದರೆ ನಾವು ಎದುರು ನೋಡ್ತೇವೆ. ನಾವು ನೋಡ್ತೀವಲ್ಲ, ಇವತ್ತು DS ಬರ್ತಾನಂತಂದರೆ ಎಷ್ಟು ಅಲರ್ಟ್ ಆಗಿರ್ತೀವಿ, ಅಲ್ಲಿಗೆ ಹೋಗಿ ಎದುರು ನಿಂದಿರ್ತೀವಿ, ಹೂವಿನಾರ ಹಿಡ್ಕೊಂಡಿರ್ತೀವಿ. ಅದರಂತೆ ದೇವರು ಬರ್ತಾನಂತೆ. ಅವ್ರಿಗಿರ್ತಕ್ಕಂಥ ನಿರೀಕ್ಷೆ ಅದೊಂದೇ. ಆಯಿತು, ಈ ಲೋಕದಲ್ಲಿ ದೇವರಿಂದ ಬಿಡುಗಡೆ ಹೊಂದಿದ್ದೇವೆ, ನಮ್ಮ ಪಾಪ ಪರಿಹಾರ ಆತನ ಮುಖಾಂತರವಾಗಿದೆ, ನಾವು ಸುಲಲಿತವಾದ ಜೀವನ ನಡೆಸ್ತಾ ಇದ್ದೇವೆ. ಈಗ ಮುಂದೆ ನಮಗೆ ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ದೇವರು ಯಾವಾಗ ಬರ್ತಾನೆ, ದೇವರು ಯಾವಾಗ ಬರ್ತಾನೆ. ಭಯ ಇಲ್ಲ ನಮಗೆ. ಒಂದು ವೇಳೆ ಭಯ ನಿಮ್ಮಲ್ಲಿ ಇದ್ದಿದೆಯಾದರೆ ನಿಮ್ಮ ಜೀವಿತ ಲೌಕಿಕವಾಗಿದೆ. ಒಂದು ವೇಳೆ ಅಂಜಿಕೆ ನಿಮ್ಮ ಜೀವಿತದಲ್ಲಿದ್ದರೆ ನಿಮಗೇನಾಗಿಬಿಡ್ತದೆ ಅಂತಂದರೆ ಮನಸ್ಸು ನಡುತ್ತದೆ, ಯಾವಾಗನ ಬರ್ಲಿಕ್ಕೆ ಬಿಡಪ್ಪ, ನಾವು ಇರೋದೇ ಬೇಡ ಅದರಲ್ಲಿ ಅಂತ. ಇಂಥ ಪರಿಸ್ಥಿತಿಗೆ ನಾವು ಒಳಗಾಗ್ತೇವೆ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯ 39ನೇ ವಚನ ಇಲ್ಲೇನಿದೆ ಅಂತಂದರೆ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾದ ಎಲ್ಲ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕವಾಗಿ ಬಿಡುಗಡೆ ಹೊಂದಿ ನೀತಿವಂತರೆನಿಸಿಕೊಳ್ಳುತ್ತಾರೆ. ನಾವು ಯಾವಾಗ ಪಾಪದಿಂದ ಬಿಡುಗಡೆ ಹೊಂದಿದ್ದೀವೋ, ನಾವು ಆತನ ರಕ್ತದಿಂದ ಪರಿಶುದ್ಧತೆಯನ್ನು ಹೊಂದಿದ್ದೇವೋ, ಆವತ್ತು ಏನಾಗಿಬಿಡ್ತದೆ ಅಂತಂದರೆ ನಾವು ಬಿಡುಗಡೆ ಹೊಂದಿದ್ದೇವೆ, ಇನ್ನು ನಾವು ನೀತಿವಂತರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಅಂತೇಳಿ ನಮಗೆ ಅನೇಕರು ಅಂತಾರೆ. ಅನೇಕರು ಭಾಷಣ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ, ಹೌದ್ರಿ ನೀವು ಕ್ರೈಸ್ತರ, ಕ್ರೈಸ್ತರು ವಿಶೇಷವಾಗಿ ಜೀವನ ಮಾಡ್ತಾರಂತರಲ್ಲ, ಈ ರೀತಿಯಿಂದ ಶಬ್ದಗಳು ನಾವು ಕಿವಿಲಿಂದ ಕೇಳ್ತೀವಿ ನಾವು. ಹೌದು, ನಮ್ಮ ಜೀವಿತನೇ ವಿಶೇಷವಾಗಿದೆ.
ನಮ್ಮ ಜೀವಿತ ವೈಜ್ಞಾನಿಕವಾಗಿದೆ. ನಮ್ಮ ಜೀವಿತ ಅದ್ಭುತವಾದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದಾಗಿದೆ. ಆದ ಕಾರಣ ಪ್ರಿಯರೇ, ನಾವು ಯಾವಾಗಲೂ ಕ್ರಿಸ್ತನ ಬಿಡುಗಡೆಯನ್ನು ಹೊಂದಿದವರಾಗಿ ನೀತಿವಂತರೆಂದು ನಾವು ನಿರ್ಣಯಿಸಲ್ಪಟ್ಟಿದೆ. 1 ಪೇತ್ರ 1:18-19 ನೋಡೋಣ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದೆಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಮೂಲಕ ಅಮೂಲ್ಯವಾದ ರಕ್ತದಿಂದ ಎಂದು ನಾವು ತಿಳಿದುಕೊಂಡಿರಬೇಕು. ಯಾಕಂತಂದರೆ ಈ ಬೆಳ್ಳಿ ಬಂಗಾರ ನಮ್ಮನ್ನು ಮುಕ್ತಿ ಕೊಡುವುದಿಲ್ಲ, ಈ ಯಾವುದೇ ಆರಾಧಿಸ್ತಕ್ಕಂಥ ದೈವಶಕ್ತಿಗಳು ನಮಗೆ ಮುಕ್ತಿ ಕೊಡುವುದಿಲ್ಲ. ಆದರೆ ದೇವರ ಮುಖಾಂತರವಾಗಿ ಎಲ್ಲ ಪೂರ್ಣಾಂಗವನ್ನು ಹೊಂದಿರತಕ್ಕಂಥ ಆತನ ಅಮೂಲ್ಯವಾದ ರಕ್ತದಿಂದ ನಮಗೆ ಬಿಡುಗಡೆ ಸಿಕ್ಕಿತು ಅಂತೇಳಿ, ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಹಿರಿಯರೇ, ನಾವು ನಮ್ಮನ್ನು ನಾವು ಅರಿತು ಈ ಲೋಕದಲ್ಲಿ ಯಾವುದಕ್ಕೂ ಭಯಪಡದಂತೆ ನೀತಿವಂತರಾಗಿ ನಾವು ಜೀವನ ಮಾಡಿದ್ದೀಯಾದರೆ ದೇವರು ಈ ಸದಾ ಕಾಲಕ್ಕೂ ನಿಮ್ಮೊಟ್ಟಿಗಿರ್ತಾನೆ. ದಿನೇ ದಿನೇ ನಮ್ಮ ಜೀವಿತ ಪರಿವರ್ತನೆ ಆಗ್ತದೆ, ಬದಲಾವಣೆ ತರ್ತದೆ. ಜ್ಞಾನದಿಂದ ನಾವು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳುತ್ತೇವೆ, ಬೆಳಕಿನಿಂದ ಬೆಳಕಿನಡೆಗೆ ನಡೆಯುತ್ತೇವೆ. ಒಂದು ವೇಳೆ ಈ ಲೋಕ ನಮ್ಮನ್ನು ಯಾವುದಾದರೂ ಚಟಗಳ ಮುಖಾಂತರವಾಗಲಿ ರೋಗಗಳ ಮುಖಾಂತರವಾಗಿ ನಮ್ಮನ್ನು ಬಂಧಿಸಲ್ಪಟ್ಟಿದೆಯಾದರೆ ಆ ಎಲ್ಲ ರೋಗಕ್ಕೂ ಎಲ್ಲ ಚಟಕ್ಕೂ ದೇವರ ಆತ್ಮನಿಂದ ಬಿಡುಗಡೆ ಹೊಂದಿದರೆ ನಮ್ಮ ಜೀವಿತ ಸಾರ್ಥಕವಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎದ್ದು ನಿಂತುಕೊಂಡು ಹಾಡ್ತಕ್ಕಂಥ ಸಂಗೀತ 255ನೇ ಸಂಗೀತ, ಜಪಕಾಲ ತೀರಿತಿ. ಈಗ ಮೊದಲ ಮತ್ತು ಕೊನೆಯ ವಚನ ಮಾತಾಡೋಣ. ಕಾಲ ತೀರಿತೀಗ ವಾಕ್ಯಕ್ಕೆ ನಿನ್ನ ಆಶೀರ್ವಾದ ತುಂಬಾದ ಪಡಿಸು ಜೀವದಾಂತ್ಯ ಕಾಲದಲ್ಲಿ ನಮ್ಮನ್ನಾಶೀರ್ವದಿಸು. ಕೊಡೆಯಲ್ಲಿ ನಿನ್ನಿದಾನೆ ನಮ್ಮನ್ನೆಲ್ಲ ಸೇರಿಸು. ಕೊಡೆಯಲ್ಲಿ ನೀನಿದಾನೆ ನಮ್ಮನ್ನೆಲ್ಲ ಸೇರಿಸು. ಇವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಸ್ತುತಿಸುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ಸ್ತ್ರೀ ಪುರುಷ ಎಲ್ಲ ಜೀವಿಗಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೇನ್.